ನಿನ್ನೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರ ಬದಲಾವಣೆಯ ಕುರಿತು ರಾಜ್ಯದಿಂದ ಅಬ್ಸರ್ವರ್ ಬಂದಿದ್ದ ವೇಳೆ ಕ್ಷುಲ್ಲಕ ಕಾರಣಕ್ಕಾಗಿ ನಡೆದಿದ್ದ ತಳ್ಳಾಟ ದೂಕಾಟ. ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲೀಂ ಪಾಷಾ ಮತ್ತು ಕಾಂಗ್ರೆಸ್ ಮಾಜಿ ಕಾರ್ಪೊರೇಟರ್ ಗಂಡ ರಂಗೇಗೌಡ ಮಧ್ಯೆ ಕೈಕೈ ಮಿಲಾಯಿಸುವ ಹಂತಕ್ಕೆ ಜಗಳ ಆಗಿದ್ದು, ನಂತರ ಇವರ ಬೆಂಬಲಿಗರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಕುರ್ಚಿಗಳು ಪುಡಿ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದರು. ನಂತರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಆರ್ ಪ್ರಸನ್ನಕುಮಾರ್ ಇಬ್ಬರಿಗೂ ಕರೆದು ಸಂಧಾನ ಮಾಡುವುದಾಗಿ ಹೇಳಿದ್ದರು ಎಂದು ಹೇಳಲಾಗುತ್ತಿದೆ. ಇಂದು ಬೆಳಗ್ಗೆ ದಿನನಿತ್ಯದಂತೆ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲೀಂ ಪಾಷರವರು ಜಿಲ್ಲಾಧ್ಯಕ್ಷರಿಗೆ ಕರೆ ಮಾಡಿಕೊಂಡು ಕಚೇರಿಗೆ ತಮ್ಮ ಖಾಸಗಿ ಕಾರಿನಲ್ಲಿ ತಲುಪಿದಾಗ ಅಲ್ಲಿ ವಾತಾವರಣನೇ ಬೇರೆ ಇತ್ತು. ಸಂಧಾನ ಮಾಡಿಕೊಳ್ಳಲು ಬಂದ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲೀಂ ಪಾಷರವರ ಕಾರು ಕಾಂಗ್ರೆಸ್ ಕಚೇರಿ ಮುಂಭಾಗ ಬರುತ್ತಿದ್ದಂತೆ ಕಲೀಮಾ ಬಂದ ಎಂದು ಕೂಗಿಕೊಂಡು ರಂಗೇಗೌಡ ಬೆಂಬಲಿಗರು ಅಟ್ಯಾಕ್ ಮಾಡಲು ಮುಂದಾಗಿದ್ದಾರೆ. ವಾತಾವರಣ ತಿಳಿದ ಕಲೀಂ ಕಾರಿನಿಂದ ಇಳಿಯದೆ ಅಲ್ಲಿಂದ ಘೇರಾವ್ ಮಾಡಿದ್ದನ್ನು ಚದುರಿಸಿ ಕಾರಿನಲ್ಲಿಯೇ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿದ್ದಾರೆ ಎನ್ನಲಾಗಿದೆ. ನಂತರ ಈ ಸುದ್ದಿ ತಿಳಿಯುತ್ತಿದ್ದಂತೆಯೇ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲೀಂ ಪಾಷಾ ಬೆಂಬಲಿಗರು ಮತ್ತು ಕೆಲ ಮುಸ್ಲಿಂ ಮುಖಂಡರು ಸೇರಿದಂತೆ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಮಸೀದಿಯಾಗಿರುವ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮುನವರ್ ಪಾಷಾ ಕೂಡ ಕಾಂಗ್ರೆಸ್ ಕಚೇರಿಗೆ ಬಂದು ಕಲೀಂ ಪಾಷಾ ಪರವಾಗಿ ಮಾತನಾಡಿದ್ದಾರೆ. ಪಾರ್ಟಿ ವಿಚಾರ ಪಾರ್ಟಿ ಇತ್ತ ಕಲೀಂ ಪಾಷಾ ಕ್ಷಮೆ ಯಾಚಿಸಬೇಕು ಎಂದು ರಂಗೇಗೌಡ ಬೆಂಬಲಿಗರು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದರು. ಪ್ರಯತ್ನ ಮಾಡೋದೇನ್ ಬೇಕಾಗಿಲ್ಲ, ಪ್ರಯತ್ನ ಪಡ್ರಿ, ನಾವು ಪ್ರಯತ್ನ ಪಡ್ತೀವಿ. ಕಾಂಗ್ರೆಸ್ ಪಕ್ಷದ ನಾಯಕರಾದ ಹುಸೇನ್ ರವರು ಜಿಲ್ಲಾಧ್ಯಕ್ಷರಿಗೆ ಇದೆಲ್ಲ ಏನಾಗುತ್ತಿದೆ, ನಾವೇನು ಗಾಂಡುಗಳು, ನಾವು ಗಂಡಸರೇ ಎಂದು ಜೋರಾಗಿ ಹೇಳಿರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಆ ವಿಡಿಯೋ ಹರಿದಾಡುತ್ತಿದೆ. ಇತ್ತ ನಿನ್ನೆ ರಂಗೇಗೌಡ ಸಾಬ್ರು ಜಾತಿ ಬೈದಿದ್ದಾರೆ, ಇವನಿಗೆ ಸಾಬ್ರೇ ವೋಟ್ ಹಾಕಿ ಗೆಲ್ಲಿಸಿದ್ದು ನೆನಪಿಲ್ಲ ಎಂದು ಕೆಲ ಕಾರ್ಯಕರ್ತರು ರಂಗೇಗೌಡರ ಮೇಲೆ ಗರಂ ಆಗಿದ್ದರೆ, ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮುನಾವರ್ ಪಾಷಾರವರು ಕಾರಿನಲ್ಲಿ ಇದ್ದಿದ್ದಕ್ಕೆ ಕಲೀಂ ಪಾಷಾ ಬಚಾವಾಗಿದ್ದಾರೆ, ಇಲ್ಲದಿದ್ದರೆ ಕಲೀಂ ರವರಿಗೆ ಹೊಡೆದಾಕುತ್ತಿದ್ದರು ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕ್ಷುಲ್ಲಕ ಕಾರಣಕ್ಕಾಗಿ ಶುರುವಾದ ಈ ಜಗಳ ಒಬ್ಬ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಕಲೀಂ ಪಾಷರವರ ಮೇಲೆ ಗೂಂಡಾಗಳಿಗೆ ಹೊರಗಿನಿಂದ ಕರೆಸಿ ಅಟ್ಯಾಕ್ ಮಾಡಿದ್ದಾರಲ್ಲ, ರಂಗೇಗೌಡರ ಮೇಲೆ ಕ್ರಮ ಆಗಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಒಬ್ಬ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಕಾಂಗ್ರೆಸ್ ಜಿಲ್ಲಾ ಕಚೇರಿಯಲ್ಲಿಯೇ ಸೇಫ್ ಇಲ್ಲವೆಂದರೆ ಇದು ಚಿಂತಾಜನಕ. ತಳ್ಳಾಟ ದೂಕಾಟದ ಆ ಜಗಳ ಅಟ್ಯಾಕ್ ಮಾಡಲು ಸ್ಕೆಚ್ ಹಾಕಿ ಕಾರಿನಲ್ಲಿ ಬಂದ ಕಲೀಂ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಎಂದರೆ ಇದರ ಅರ್ಥವೇನ್ರಿ? ಈ ಎಲ್ಲ ಪರಿಸ್ಥಿತಿ ಗಮನಿಸಿದ ಜಿಲ್ಲಾಧ್ಯಕ್ಷರಾದ ಆರ್ ಪ್ರಸನ್ನಕುಮಾರ್ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಏನು ಸಂಘಟನೆ ಸೃಜನ ಅಭಿಯಾನ ನಡೀತಾ ಇದೆ, ನಿನ್ನೆ ದಿನ ಕೊನೆಯ ವಿಧಾನಸಭಾ ಕ್ಷೇತ್ರವಾದಂಥ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆ ಉತ್ತರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥದ್ದಾಯಿತು. ಅದಾದ ನಂತರ ಮಧ್ಯಾಹ್ನ ಏನು ಸೌತ್ ಬ್ಲಾಕ್ ದಕ್ಷಿಣ ಕಾಂಗ್ರೆಸ್ ಬ್ಲಾಕ್ನ ಒಂದು ಅಭಿಪ್ರಾಯ ಸಂಗ್ರಹ ನಡೀತಾ ಇತ್ತು. ಭಾಳ ಜನ ಕಾರ್ಯಕರ್ತರು ಅವರು ಇವರೆಲ್ಲ ಉತ್ಸಾಹದಿಂದ ಭಾಳಷ್ಟು ಜನ ಸೇರಿಬಿಟ್ರು. ನಾನು ಮುಂದು ನೀನು ಮುಂದು ಅಂತೇಳಿ ಅಭಿಪ್ರಾಯ ಕೊಡಬೇಕು ಅಂತೇಳಿ ನುಗ್ಗಾಟಕ್ಕೆ ಹೋಗಿದ್ರು. ಆ ನುಗ್ಗಾಟದಲ್ಲಿ ಒಂದು ಸ್ವಲ್ಪ ಜನ ಅವರವರು ಸ್ವಲ್ಪ
ತಳ್ಳಾಟ ಮಾಡ್ಕೊಂಡಿದ್ದಾರೆ. ಆ ತಳ್ಳಾಟ ಮಾಡ್ಕೊಂಡಿದ್ದು ಒಂದು ಸ್ವಲ್ಪ ಬೇರೆ ಬೇರೆಯವರಿಗೆ ಮನಸ್ಸಿಗೆ ನೋವಾಗಿತ್ತು. ಆ ಮನಸ್ಸಿಗೆ ನೋವಾಗಿದ್ದ ವಿಚಾರವನ್ನು ನಮ್ಮ ಗಮನಕ್ಕೆ ತರೋದಕ್ಕೆ ಎಲ್ಲರಿಗೂ ಕರ್ಕೊಂಬಂದಿದ್ರು. ನಿನ್ನೇನೋ ಹೇಳ್ತಾ ಇದ್ರು. ಆದರೆ ಸದ್ಯದಲ್ಲಿ ನಾವು ಏನೋ ಪರಿಸ್ಥಿತಿಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಏನು ಹೇಳೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಪೂರಾ ನಾವು ಕಂಪ್ಲೀಟ್ ನೋಡಿರಲಿಲ್ಲ, ಯಾರು ಏನು ಮಾಡಿದ್ರು, ಯಾಕಾಯಿತು ಏನು ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಇವತ್ತು ಸಚಿವರ ಕಾರ್ಯಕ್ರಮ ಇದೆ, ಸಚಿವರು ಬರ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಈಗ 2ನೇ ಬಾರಿ ಮಂತ್ರಿ ಆದಮೇಲೆ ಶಿವಮೊಗ್ಗ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದಾರೆ, ಈಗಾಗಲೇ ಶಿವಮೊಗ್ಗ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವೆಲ್ಲ ಯಾವುದೇ ಥರದ ಘಟನೆಗಳು ಆಗಬಾರ್ದು ಅಂತೇಳಿ ಅವರನ್ನು ಎಲ್ಲ ಸಮಾಧಾನ ಮಾಡಿ ಕಳಿಸಿದ್ದೀವಿ. ಅವ್ರು ಯಾರೇ ನುಗ್ಗಾಟ ಮಾಡ್ಕೊಂಡು, ಅದು ವೈಯಕ್ತಿಕ ಗಲಾಟೆ, ಇದು ಕಾಂಗ್ರೆಸ್ ಪಕ್ಷಕ್ಕೂ ಅದಕ್ಕೂ ಸಂಬಂಧ ಇಲ್ಲದ ಕೆಲಸ. ವೈಯಕ್ತಿಕವಾಗಿ ಅವರವರು ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಸ್ವಲ್ಪ ಏನೋ, ನಾವು ಒಬ್ಬ ಕಾಂಗ್ರೆಸ್ಸಿನ ನಾನು ಕಾರ್ಪೊರೇಟ್ರು ಅವರ ಮನೆಯವರಾದವರು ನಮಗೆ ಒಂದು ಸ್ವಲ್ಪ ಅಗೌರವ ಆದಂಗೆ ಆಗ್ಬಿಡ್ತು, ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಯಾರಿಗೆ ಅಗೌರವ ಆಗಬಾರ್ದು ಅಂತ ಉದ್ದೇಶ ಇಟ್ಕೊಂಡು ಅವ್ರನ್ನ ಕರೆಸಿ, ಯಾರು ಹಂಗಾಗಿದೆ ಅವರಿಬ್ಬರನ್ನು ಕರೆಸಿ ಕೂರಿಸಿ ಮಾತಾಡೋ ಕೆಲಸವನ್ನು ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ಮೇಲೆ ಅವರೆಲ್ಲ ಹೇಳೋದು. ಈಗ ಕಾಂಗ್ರೆಸ್ ಪಕ್ಷದ ಆಸ್ತಿ ಹಾನಿ ಮಾಡೋದಕ್ಕೆ ಪಾಪ ಯಾರೋ ಬಂದು ಇಲ್ಲಿ ಒಂದು ಚೇರ್ ಕೊಡಿಸ್ಬೇಕೆ ಬರೋಕ್ಕೆ ಇಲ್ಲಿ ಭಾಳ ಯೋಚನೆ ಮಾಡ್ತಾರೆ. ಬಂದು ಹೊಡೆದಾಕಕ್ಕೆ ಯಾರು ಬೇಕಾದ್ರೂ ಬರ್ಬೋದು. ಹೊಡೆದಾಕೋಂಥ ಕೆಲಸವನ್ನು ಯಾರೋ ಮಾಡಿದ್ದಾರೆ. ಅವರೆಲ್ಲ ಈ ಏನು ಸಿಟ್ಟಿನ ರಭಸದಲ್ಲಿ ಮಾಡಿಬಿಟ್ಟಿದ್ದಾರೆ. ಆದರೂ ಸಹ ಈ ಥರದ ಯಾವುದೇ ಕೆಲಸಗಳನ್ನು, ಪಕ್ಷದ ಆಸ್ತಿಗಳನ್ನು ಹಾನಿ ಮಾಡೋವಂಥದ್ದಾಗಲಿ, ಸಾರ್ವಜನಿಕ ಆಸ್ತಿಗಳನ್ನು ಹಾನಿ ಮಾಡೋವಂಥ ಕೆಲಸ ಯಾರೂ ಮಾಡಿಕೊಡೋದು, ಅದೆಲ್ಲ ತಪ್ಪು. ಯಾರು ಕೈ ಹಾಕಿದ್ರು ಏನೂ ಗೊತ್ತಿಲ್ಲ, ಅದು ವೈಯಕ್ತಿಕವಾಗಿ ನಾವೇನು ಅಲ್ಲಿ ಯಾರಿಗೂ ಹೇಳಿರಲ್ಲ. ಬಂದು ನಾನು ಮುಂದೆ ಹೋಗ್ಬೇಕು, ನೀನು ಮುಂದೆ ಹೋಗ್ಬೇಕು ಅನ್ನೋದ್ರೊಳಗಡೆ ಎಲ್ಲೋ ತಳ್ಳಾಟ ಆಡ್ಕೊಂಡು ಆಗಿದೆ. ಯಾರೋ ಕೈಗೆ ಹಾಕ್ಬೋದು, ಮೈ ಮುಟ್ಟೋದು ಕೆಲಸವನ್ನು ಮಾಡಬಾರ್ದು. ಏನೋ ಅಚಾತುರ್ಯದಿಂದ ಆಗಿದೆ, ಅದನ್ನು ಸರಿ ಮಾಡಿ ಅವ್ರಿಗೆಲ್ಲ ತಿಳ್ಕೊಳ್ಳದೆ ಅವ್ರಿಗೆಲ್ಲ ಮಾತನಾಡಿ ಫಸ್ಟ್ ಏನಾಗಿದೆ ಎಲ್ಲ ತಿಳ್ಕೊಂಡು ಏನಾಗಿ ನೋಡ್ಕೊಂಡು ಮಾಡೋದು. ನಮಗೆ KPCC ಅಲ್ಲ ಆಗಿದೆ, ಸಂಧಾನ ಯಶಸ್ವಿ ಆಗಿದೆ, ಕೊಟ್ಟಿದ್ದೀವಿ. ಇದೆಲ್ಲ ಸಾಹೇಬರೆಲ್ಲ ಬಂದೋದ್ಮೇಲೆ, ಮಂತ್ರಿಗಳೆಲ್ಲ ಬಂದೋದ್ಮೇಲೆ ಕೂತ್ಕೊಂಡು ಕರೆದು ಸ್ವಲ್ಪ ಸಮಾಧಾನ ಮಾಡಬೇಕು. ಯಾಕಂದರೆ ಒಂದು ಸಣ್ಣ ವಿಚಾರಕ್ಕೆ ದೊಡ್ಡ ಬೇರೆ ಬೇರೆ ಥರ ಆ ಶೇಪ್ ತೊಗೊಂಬಾರ್ದು ಅನ್ನೋದು ನಮ್ಮ ಉದ್ದೇಶ. ಈಗ ಬಣ ರಾಜಕೀಯ ಶುರು ಆದಂಗೆ ಆಗಿದೆ ಇದರಿಂದ ಒಂದು ರೀತಿಯಲ್ಲಿ. ಬಣ ರಾಜಕೀಯ ಇಲ್ಲ, ಬಣ ರಾಜಕೀಯ ಅಂತ ಹೇಳೋಕ್ಕಾಗಲ್ಲ. ಎಲ್ಲಿ ಎಲ್ಲದರಲ್ಲೂ ಬಣ ರಾಜಕೀಯ, ಒಂದು ಮನೆ ಒಳಗಡೆ 5 ಜನ ಇದ್ರೆ ಬಣ ಇರ್ತವೆ, ಅದು ಏನು ಮಾಡೋಕ್ಕಾಗಲ್ಲ. ಆದರೆ ಎಲ್ಲರೂ ಒಂದಾಡ್ಕೊಂಡು, ಕಾಂಗ್ರೆಸ್ ಅಂದಮೇಲೆ ಎಲ್ಲರೂ ಒಂದು ಸ್ವಲ್ಪ, ಎಲ್ಲರಿಗೂ ಆಸೆ, ನಾನು ಒಂದು ಆಗ್ಬೋದು, ನಾನು ಒಂದು ಏನೋ ಅಧ್ಯಕ್ಷ ಆಗ್ಬೋದು ಏನೋ ಅಂತೇಳಿ ಒಂದು ಅಧಿಕಾರ ಸಿಕ್ಕುತ್ತೆ ಅಂತ ಇರುತ್ತೆ, ನಾನು ಒಂದು ಸೇವೆ ಮಾಡಬೇಕು ಅನ್ನೋದು ಅವ್ರಿಗೆ ಇರುತ್ತೆ. ಮಾಡಿದ್ದಾರೆ, ಎಲ್ಲರಿಗೂ ಮಾಡ್ತಾರೆ. ಬಣ ರಾಜಕೀಯ ಇದೆಲ್ಲ ಇನ್ನೊಂದು ಸ್ವಲ್ಪ ಸ್ಟ್ರೀಮ್ ಲೈನ್ ಆಗುತ್ತೆ ಮುಂದೆಲ್ಲ. ಈಗ ಅವರಿಗೆ ಒಂದು ID ಕಾರ್ಡ್ ಕೊಟ್ಟು ಇಂಥವ್ರೇ ಬರಬೇಕು, ಇಂಥವ್ರೇ ಹೋಗ್ಬೇಕು ಅಂತ ಈಗ ಎಲ್ರಿಗೂ ಕರೆಯೋಕ್ಕೆ ಒಂದು ಅವಕಾಶ ಇದೆ. ಈ ಸಲ ಯಾರು ಒಬ್ಬ ಕಾರ್ಯಕರ್ತ ಬಂದ್ರೂ ಅವನ ಹತ್ರ ಅಭಿಪ್ರಾಯ ತೊಗೊಳ್ತಾ ಇದ್ದಾರೆ. ಮುಂದೆ ಇದನ್ನು ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಿ ಯಾರು ಹೇಳಬೇಕು ಯಾರು ಬಿಡಬೇಕು ಅನ್ನೋದನ್ನು ಬರುತ್ತೆ. ಆ ಸಂದರ್ಭ ದೇವಸ್ಥಾನ ಅಂತ ಕರೀತಾರೆ ನಿಮ್ಮ ನಾಯಕರಲ್ಲ, ದೇವಸ್ಥಾನದ ಇದನ್ನೇ ಹಾಳು ಮಾಡೋದ್ರೆ ಇದಕ್ಕೇನು ಕ್ರಮ ಏನು ಇಲ್ವಾ ಸರ್? ಏನು ಮಾಡಿದಿರ? ಈ ದೇವಸ್ಥಾನದ ಎಲ್ಲ ಇರುತ್ತೆ, ಆ ದೇವಸ್ಥಾನದ ದುಡ್ಡು ಹೊಡ್ಕೊಂಡು ತಿಂತಾ ಇದ್ದಾರಲ್ಲ, ಏನು ಮಾಡೋಕ್ಕಾಗತ್ತೆ? ದೇವಸ್ಥಾನ ದುಡ್ಡು, ರಾಮನ್ ದುಡ್ಡು ತೆಗ್ತಾ ಇದ್ದಾರಪ್ಪ. ಅದೇ ಏನ್ ಮಾಡಿ ಇರ್ತಾರೆ, ಯಾರೋ ಒಬ್ಬೊಬ್ಬರು ಇರ್ತಾರೆ, ಏನ್ ಮಾಡಕ್ಕಾಗುತ್ತೆ? ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.